ಈ ತಾಳಿನ ಕರ್ಣ ನನಗೆ ಕಟ್ಟೆ ಇಲ್ಲ. ನಿತ್ಯ, ಏನೇ ಇದೆಲ್ಲ? ಹೌದು ಶಾಂತಿ, ಇಷ್ಟು ದಿನ ನಾನು ಮುಚ್ಚಿಟ್ಟಿದ್ದ ಸತ್ಯ ಇದು. ಆದ್ರೆ ಇನ್ನೂ ಹೇಳ್ದೆ ಹಾಗೆ ಮುಚ್ಚಿಟ್ರೆ ಎಲ್ರೂ ಬದುಕು ಹಾಳಾಗುತ್ತೆ ಶಾಂತಿ. ಅದಕ್ಕೂ ಈ ಮದ್ವೆ ನಿಲ್ಸಕ್ಕೂ ಏನ್ ಸಂಬಂಧ? ಇನ್ನೇನ್ ಸತ್ಯ ಇದೆ ಹೇಳು. ನನಗೂ ಇಷ್ಟು ದಿನ ಗೊತ್ತಿಲ್ಲದೆ ಇದ್ದಿದ್ದ ಸತ್ಯ ಇನ್ನೊಂದಿದೆ. ಈ ಸಮಾಜದಿಂದ ನನ್ನ ರಕ್ಷಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಬ್ರು ತಮ್ಮ ಮನಸ್ಸನ್ನ ಕಲ್ ಮಾಡ್ಕೊಂಡು ಒಂದು ದೊಡ್ಡ ಸತ್ಯನ ಮುಚ್ಚಿಟ್ರು. ಆ ಸತ್ಯ ಏನು ಅಂದ್ರೆ ಕರ್ಣ ಮತ್ತೆ ನಿಧಿ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದ ಸತ್ಯ. ಕರ್ಣ ನಿಧಿ ಪ್ರೀತಿನ? ಹೌದು. ನನ್ನ ಜೊತೆ ಮದುವೆ ನಾಟಕ ಶುರು ಮಾಡೋಕ್ಕೂ ಮುಂಚೆನೆ ಇವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಅದೆಷ್ಟು ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ. ಆದ್ರೆ ನನಗೋಸ್ಕರ ಅವ್ರ ಪ್ರೀತಿನೇ ತ್ಯಾಗ ಮಾಡ್ಬಿಟ್ರು. ಕರ್ಣ, ಇದು ನಿಜನಾ? ಹೌದು, ನಾನು ನಿಧಿಯವ್ರನ್ನ ಪ್ರೀತಿಸ್ತಾ ಇರೋದು ನಿಜ. ಅಲ್ಲ ನಿತ್ಯ, ನಿನ್ ಕರ್ಣನ ಮದ್ವೆನೇ ಆಗಿಲ್ಲ, ಅವನ ಜೊತೆ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ಯಾ? ನಿನ್ ಹೊಟ್ಟೆಲಿರೋ ಮಗು ಅದು ನಿಜನಾ ಅಥವಾ ಸುಳ್ಳ? ಈ ಸಮಾಜದ ಕೆಟ್ಟ ಮಾತುಗಳಿಂದ ನನ್ನನ್ನು ರಕ್ಷಿಸಕ್ಕೆ ಕರ್ಣ ನನ್ನ ಮಗುಗೆ ತಂದೆ ಸ್ಥಾನ ಕೊಟ್ಟರು. ಅಂದ್ರೆ ಈ ಮಗು ಯಾರ್ದು? ಈ ಮಗು ತಂದೆ ತೇಜಸ್. ಇಂಥ ಹೊಲಸು ಮಾತು ಹೇಳಕ್ಕೆ ನಾಚಿಕೆ ಆಗಲ್ವೇನೆ ನಿನ್ಗೆ? ಅಜ್ಜಿ ಸಾಕು, ಇಲ್ಲಿ ಶಿಕ್ಷೆ ಆಗ್ಬೇಕಾಗಿರೋದು ನನಗೆ. ಯಾಕನ್ನ ಹೀಗೆ ಮಾಡಿದೆ? ಸತ್ಯನ ಯಾಕೆ ಮೊದಲೇ ಹೇಳಲಿಲ್ಲ ನನಗೆ? ಯಾಕಂದ್ರೆ ಸತ್ಯ ರಕ್ಷಿಸ್ಕೊಳ್ಳೋ ಶಕ್ತಿ ಆಗ ಯಾರಿಗೂ ಇರಲಿಲ್ಲ. ತೇಜಸ್ ನಿತ್ಯ ಮದುವೆ ಆದ್ಮೇಲೆ ನಾನು ನಿಧಿ ನಮ್ಮ ಪ್ರೀತಿ ಬಗ್ಗೆ ಎಲ್ಲರಿಗೂ ಹೇಳಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ವಿಧಿ ಆಟ ನೋಡಿ, ಆ ಮದುವೆಲಿ ನಡೆದಿದ್ದೇ ಬೇರೆ. ಸುಳ್ಳು ಹೇಳೋ ಯಾವ ಉದ್ದೇಶ ನನಗಿರಲಿಲ್ಲ, ಆದರೆ ಪರಿಸ್ಥಿತಿ ನನ್ನ ಕಟ್ಟಾಕ್ತು. ಮಂಟಪದಲ್ಲಿ ನಿತ್ಯ ಕೈ ಹಿಡ್ಕೊಂಡು ಸಪ್ತಪದಿ ತುಳಿಯುವಾಗ ಇವರು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಅಷ್ಟಕ್ಕೆ ಮುಗಿಲಿಲ್ಲ, ತೇಜಸ್ ಮಿಸ್ಸಿಂಗ್ ಅಂತ ಗೊತ್ತಾಯ್ತು. ಸದ್ಯಕ್ಕೆ ಎಲ್ಲರ ಮುಂದೆ ಮದುವೆ ಆಗಿದ್ದೀವಿ ಅನ್ನೋ ಥರ ನಾಟಕ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಿತ್ಯ ಮತ್ತೆ ಮಗುನ ಕಾಪಾಡೋದಕ್ಕೆ ಈ ಸುಳ್ಳು ಮದುವೆ ಆಗ್ಬೇಕಾಯ್ತು. ತೇಜಸ್ ಹುಡುಕೋ ಪ್ರಯತ್ನ ಮಾಡಿದ್ವಿ, ಸಿಕ್ಕಿದ್ರು ಕೂಡ. ತೇಜಸ್ ನಿತ್ಯ ಮದುವೆಗೂ ವ್ಯವಸ್ಥೆ ಆಗಿತ್ತು. ಆದರೆ ಇನ್ನೇನು ಮದುವೆ ಆಗೋಷ್ಟರಲ್ಲಿ ತೇಜಸ್ ಬದಲಾಗ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ನಿತ್ಯ ಹೊಟ್ಟೆಲಿರೋ ಮಗು ನಂದಲ್ಲ ಅಂತ ದೊಡ್ಡ ಆರೋಪ ಮಾಡಿಬಿಟ್ರು.
ನಾವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು. ನಾವು ಹೇಳಿದ ಸುಳ್ಳಲ್ಲಿ ನಾವೇ ಸಿಗಾಕೋತಾ ಹೋದ್ವಿ. ಇನ್ನು ಪ್ರಪಂಚ ಬೆಳಕೆ ಕಾಣ್ದಿರೋ ಮಗು ಯಾವ ಪಾಪ ಮಾಡಿದೆ ಹೇಳಿ? ಮಗುಗೆ ಶಿಕ್ಷೆ ಆಗ್ಬಾರ್ದು ಅಂತಾನೆ ನನ್ನ ಹೆಸರು ಕೂಡ ನಿರ್ಧಾರ ಮಾಡಿದೆ. ಹುಟ್ಟಿದ ತಕ್ಷಣ ಕಸದ ತೊಟ್ಟಿಲ್ ಬಿದ್ದು ನನಗೆ ಇನ್ನೊಂದು ಜೀವ ಕಣ್ಣೀರು ಹಾಕೋದು ಇಷ್ಟ ಇರಲಿಲ್ಲ. ಆದರೆ ಇದ್ರ ಎಲ್ಲದರ ಮಧ್ಯೆ ನನ್ನೊಬ್ಬ ಪ್ರೇಮಿ ಬದುಕಿದ್ದ. ಆ ಪ್ರೇಮಿ ಪ್ರಪಂಚದಲ್ಲಿ ಪ್ರೀತಿಸಿದ್ದು ಒಂದೇ ಒಂದು ಜೀವನ, ಅದು ನಿಧಿ. ಆದರೆ ಅವರು ನನಗೋಸ್ಕರ ಹೃದಯ ಮಿಡಿತಿದ್ರು, ಅದಕ್ಕೆ ಬೆಂಕಿ ಹಚ್ಚಕ್ಕೆ ತಯಾರಾದರು. ತನ್ನ ಅಕ್ಕ ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಆಸೆನೆಲ್ಲ ಬಲಿ ಕೊಟ್ಟು ಅರ್ಜುನ ಮದುವೆ ಆಗೋಕೆ ಒಪ್ಕೊಂಡ್ರು. ಪ್ರೀತಿ ನನ್ನನ್ನೇ ದೂರ ಮಾಡಿಬಿಟ್ರು. ಆದರೆ ನಿಧಿ ಇಲ್ಲದೆ ಒಂದು ಕ್ಷಣ ಬದುಕಕ್ಕಾಗಲ್ಲ ಅನ್ನೋ ಸತ್ಯನ ಇವತ್ತು ಎಲ್ಲರ ಮುಂದೆ ಒಪ್ಕೋತಾ ಇದ್ದೀನಿ. ಸತ್ಯ ಹೇಳಕ್ಕೆ ಇದೇ ಒಳ್ಳೆ ದಿನ ಅನ್ನಿಸ್ತಾ ಕರ್ಣ ನಿನಗೆ? ಇದನ್ನೆಲ್ಲ ಹೇಳ್ಬೇಕು ಅಂತಿದ್ರೆ ಇಷ್ಟೆಲ್ಲ ರಂಪಾಟ ಆಗೋವರೆಗೂ ಯಾಕಾದೆ? ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕೋಕ್ ಕಾದಿತ್ತು ಯಾವ ಪುರುಷಾರ್ಥಕ್ಕೆ? ಓ, ಜಗತ್ತಲ್ಲಿ ದೊಡ್ಡ ಮಹತ್ವ ಅನ್ನಿಸ್ಕೋಬೇಕಾ ನೀನು? ಹಾ, ಎಲ್ಲ ನಿರ್ಧಾರನೂ ನೀನೇ ಮಾಡಿಬಿಟ್ಟೆ. ನಿತ್ಯನ ರಕ್ಷಿಸ್ಬೇಕು ಅಂತ ನಿರ್ಧಾರ ಮಾಡಿದೆ, ನಿಧಿನ ಪ್ರೀತಿಸ್ಬೇಕು ಅಂತ ನಿರ್ಧಾರ ಮಾಡಿದೆ, ದೊಡ್ಡ ಮನುಷ್ಯ ಅನ್ನಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ಈಗ ನಾನೇನ್ ಮಾಡ್ಲಿ? ಹಾ, ಹೇಳು, ನಾನೇನ್ ಮಾಡ್ಲಿ? ನನ್ನ ಮೊಮ್ಮಕ್ಕಳಿಬ್ರು ಜಗತ್ತಿನ ಕಂಡಲ್ಲಿ ನಾಚಿಕೆ ಬಿಟ್ಟವ್ರಾಗ್ಲಿಲ್ವಾ? ಹೆಣ್ಮಕ್ಳ ಬಗ್ಗೆ ಜನ ಹೇಗೆಲ್ಲ ಮಾತಾಡ್ತಾರೆ ಅಂತ ಗೊತ್ತಾ ನಿಂಗೆ? ಅಕ್ಕನ್ನ ಬಿಟ್ಟು ತಂಗಿನ ಕಟ್ಕೊಂಡ ಅಂತ ಉಗಿಯಲ್ವೇನಪ್ಪ ನಮಗೆ? ಆಯ್ತು, ಎಷ್ಟು ಜನಕ್ಕೆ ಅಂತ ಈ ಕಥೆ ಎಲ್ಲ ಹೇಳ್ತಾ ಕೂತ್ಕೋತೀಯ? ಯಾರು ಇದನ್ನೆಲ್ಲ ನಂಬ್ತಾರೆ?